ಹಲೋ ಗೈಸ್, ವೆಲ್ಕಮ್ ಟು ದಾಕ್ಷು ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಈ ಒಂದು ಡೈಲಾಗ್ನ ಹೇಳಿ ತುಂಬ ದಿವಸ ಆಯಿತು. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ಎಲ್ಲರೂ ಕೇಳಿದ್ದೀರಾ ಮಾರ್ನಿಂಗ್ ರೋಟೀನ್ ಮಾತ್ರ ಹೇಳ್ತೀರಾ ನೀವು, ಯಾಕೆ ಈವ್ನಿಂಗ್ ರೋಟೀನ್ ಅಂತ ಮಾಡಿಲ್ಲ ಅಂತ. ಸೊ ಟುಡೇ ಐ ವಿಲ್ ಡೂ ಯು ಗೈಸ್ ಅಂತ ಹೇಳ್ತೀನಿ. ಸೊ ಇವತ್ತು ಟೈಮ್ ಬಂದ್ಬಿಟ್ಟು 5 ಆಗ್ತಿದೆ ಇನ್ನು. ಸೊ ನಮ್ಮ ಮನೇಲಿ ಯಾರೂ ಇಲ್ಲ. ಹಬ್ಬದ ಪ್ರಯುಕ್ತ ಅಪ್ಪ ಅಮ್ಮ ಮೈಸೂರು ಆ್ಯಂಡ್ ಅಜ್ಜಿ ತಾತ ಅವರು ಆ ಕಸಿನ್ ಮನೆಗೆ ಹೋಗಿದ್ದಾರೆ. ಸೊ ನಾನು ನಮ್ಮ ಅಕ್ಕ ಆರಾಮಾಗಿ ಮನೇಲಿ ಚಿಲ್ ಮಾಡೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿಸ್ ಈಸ್ ಹೌ ಮೈ ಕಿಚನ್ ಲುಕ್ ಲೈಕ್. ಇವಾಗ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ಗೈಸ್, ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಲ್ಲಿ ಅಪ್ಪ ಸುಸ್ತೇ ಆಗೋಯ್ತು. ನನ್ನ ಪೀರಿಯಡ್ಸ್ ಬೇರೆ ಆಗ್ತೀನಿ ಅನಿಸುತ್ತೆ ಗೈಸ್ ಇವತ್ತು ಪೂಜೆ ನನ್ನದೇ ಇದೆ ಆ್ಯಂಡ್ ನಾನಿನ್ನು ಪೀರಿಯಡ್ಸ್ ಆಗಿಲ್ಲ. ಸೊ ದಟ್ ಆರಾಮಾಗಿ ಪೂಜೆ ಮಾಡ್ಬೋದು. ಆ್ಯಂಡ್ ಇವತ್ತು ಥರ್ಸ್ಡೇ ನಾನು ಯಾವುದೇ ತರಹ ಪ್ರಾಣಹಾರಿ ಸಮಥಿಂಗ್ ನಾನ್ ವೆಜ್ ತಿಂದಿಲ್ಲ. ಆ್ಯಂಡ್ ಏನಿಲ್ಲ, ನಾನು ಇವಾಗ ಜಸ್ಟ್ 1 ಸ್ಟೆಪ್ ಬಿಕಾಸ್ ನನಗೆ ಆ್ಯಕ್ನೇಸ್ ಹಾಕಿದೆ. ಐ ವಿಲ್ ಗೋ ವಿತ್ ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ವಿತ್ ಈಸ್ ಲೈಕ್ ಇದು ಏನೇನಿದೆ ಅಂದರೆ ಇದು ಸ್ಪಾಟ್ ರಿಡಕ್ಷನ್ ಫೇಸ್ ಸೀರಮ್ ವಿತ್ ಆಲ್ಫಾ ಆರ್ಬ್ಯೂಷನ್ ಸಿಸಾ ಪ್ಲಸ್ 10+ ನಿಯಾಸಿಯಮೈಡ್ ಇದೆ. ಸೊ ದಟ್ ನಾನು ಇದು ಒಂದೇ ಅಪ್ಲೈ ಮಾಡಿ ಬಿಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ ಆಲ್ರೆಡಿ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆಚೆ ಹೋದರೆ 2 ಟೈಮ್ಸ್ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಮನೇಲಿದ್ದರೆ ಒಂದೇ ಟೈಮ್ ಸಾಕು. ಆ್ಯಂಡ್ ಈ ಲಿಪ್ ಬಾಮ್ ತುಂಬ ಚೆನ್ನಾಗಿದೆ ಗೈಸ್. ಇದು ಒಂಥರ ಲೈಕ್ ಮಾಸ್ಕ್. ನಂಗೆ ಗೊತ್ತಿರೋರು ಕೊಟ್ಟಿರೋದಿದು. ಹೌ ಬ್ಯೂಟಿಫುಲ್. ಬಿಂದಿ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ದಟ್ ಈಸ್ ಲೈಕ್ ಅ ಗಿಫ್ಟ್ ಅಂತಲೇ ಹೇಳ್ಬೋದು. ಗೈಸ್, ನಮ್ಮ ಮನೇಲಿ ಒಂದು ವಿಚಿತ್ರವಾದ ಆ್ಯಂಡ್ ಫುಲ್ ಯೂಸ್ಫುಲ್ ಪ್ರಾಡಕ್ಟ್ ಇದೆ. ಅದು ಏನು ಅಂತ ಅಂದರೆ ಆಟೋಮ್ಯಾಟಿಕ್ ಗಂಟೆ ಗೈಸ್. ಈ ಸ್ವಿಚ್ ಹೆಂಗೆ ನಾವು ಪೊಮೊಗ್ರಾನೇಟ್ ಜ್ಯೂಸ್ ಮಾಡೋಣ. ಆ್ಯಂಡ್ ವಿಚ್ ಈಸ್ ವೆರಿ ಹೆಲ್ತಿ ಫಾರ್ ಅವರ್ ಡಯಟ್. ಅದು ಅಂತಂದರೆ ಏನಿಲ್ಲ, ಇಷ್ಟು ಬೇಕು ಅಷ್ಟು ಪೊಮೊಗ್ರಾನೇಟ್ ಹಾಕ್ಬಿಟ್ಟು ವಾಟರ್ ಆ್ಯಂಡ್ ಶುಗರ್, ಸ್ವಲ್ಪ ಮಿಲ್ಕ್ ಹಾಕಿದ್ರೆ ನಮ್ಮ ಜ್ಯೂಸ್ ರೆಡಿ. ಒಂದು ಟ್ರಾನ್ಸಿಷನ್ ಮಾಡೋಣ ಗೈಸ್. ದಿಸ್ ಈಸ್ ವಾಟ್ ಆರ್ ಪೊಮೊಗ್ರಾನೇಟ್ ಜ್ಯೂಸ್ ಲುಕ್. ಸೊ ಹೀಗೆ ಇದನ್ನು ನಾನು ಯಾವುದೇ ತರಹ ಸೋರ್ಸಲ್ಲ. ಬಿಕಾಸ್ ಅದರಲ್ಲಿರುವಂಥ ನ್ಯೂಟ್ರಿಷನ್ಸ್ ಆಗಲಿ ಏನೇ ಆಗಲಿ ಅದರಲ್ಲೇ ಹೋಗ್ಬಿಡುತ್ತೆ. ಸೊ ನಾನು ಸೋರ್ಸಲ್ಲ. ಸೊ ಯಮ್ಮಿ. ನಾನು ಹಿಂಗೆ ರೆಡಿಯಾಗಿದ್ದೀನಿ. ಏನಪ್ಪ ಇವಳು ಸ್ಕಿನ್ ಕೇರು ಅದೆಲ್ಲ ಮಾಡ್ಕೊಳ್ತಾ ಇದ್ಲು, ಈ ರೇಂಜಿಗೆ ರೆಡಿಯಾಗಿ ಈವ್ನಿಂಗ್ ರೂಟೀನ್ ಆಗಿ ಹಿಂಗೆ ರೆಡಿಯಾಗಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ರೆ ಯು ಗೈಸ್ ಕರೆಕ್ಟ್. ನಾನು ಈಗ ರೆಡಿಯಾಗಿದ್ದೀನಿ ಆ್ಯಂಡ್ ಟೈಮ್ ಈಸ್ 9 o'clock. ಸೊ ದಟ್ ನಮ್ಮ ಮಮ್ಮಿ ಏರಿಯಾ ಹತ್ರ, ಐ ಮೀನ್ ಲೈಕ್ RT ನಗರ್ ಸೈಡು ಪಾಳ್ಯ ಅಂತ ನಡೆಯುತ್ತೆ. ಅಲ್ಲಿ ತುಂಬ ಒಂದು 108 ಪಲ್ಲಕ್ಕಿ ಸಮಥಿಂಗ್ ಲೈಕ್ ಪಲ್ಲಕ್ಕಿ ಬರುತ್ತೆ. ಸೊ ಅದನ್ನ ನೋಡೋದಕ್ಕೆ ನಾನು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಹೋಗ್ತಾ ಇದ್ದೀರಿ. ಬಟ್ ನಮ್ಮ ಮಮ್ಮಿ ಅವರು ಬರಲ್ಲ. ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಈಗ ಜಸ್ಟ್ ಟ್ರಿಪ್ಪಿಂದ ಬಂದು ಅವರು ರೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಅವರೆಲ್ಲ ಸಿಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಂಡ್ ನಾನು ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್ ಕೂಡ. ಸೊ ಈ ಸತಿನೂ ಕೂಡ ಮಾಡ್ತೀನಿ.
ಆ್ಯಂಡ್ ಫುಲ್ ನೈಟ್ ಅಲ್ಲೇ ಇರಬೇಕು ಗೈಸ್. ಐ ಆಮ್ ರೆಡಿ ಫಾರ್ ದ್ಯಾಟ್. ಗೈಸ್ ನಾವು ಆ ಸ್ಪಾಟಿಗೆ ಬಂದಿದ್ದೀವಿ ಆ್ಯಂಡ್ ನಮಗೆ ಬಂದಿದ ತಕ್ಷಣ ಪ್ರಸಾದ ಸಿಕ್ತು. ವಿ ಆರ್ ವೆರಿ ಲಕ್ಕಿ ಗೈಸ್. ಪ್ರಸಾದ ತಿಂತಾಯಿದ್ದೀವಿ ಆ್ಯಂಡ್ ಸಕ್ಕತ್ತಾಗಿದೆ. ವೈಬ್ ಮಾತ್ರ ಮಸ್ತಾಗಿದೆ, ನಿಮಗೆ ತೋರಿಸ್ತೀನಿ ರೀ. ಸಿ ಗೈಸ್, ಎಲ್ಲ ಫ್ಯಾಮಿಲಿನೂ ಬರ್ತಾರೆ ಇಲ್ಲಿ. ಆ್ಯಕ್ಚುಲಿಯಾಗಿ ಒಳ್ಳೆ ಏರಿಯಾ ಇದು. ಸಿಕ್ಕಿದೆ ಅಂತ ಓಕೆ ಗಾಯ್ಸ್, ದಟ್ಸ್ ಇಟ್ ಫಾರ್ ದ ಡೇ. ಐ ಹೋಪ್ ನೀವು ವಿಡಿಯೋ ತುಂಬ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಸೊ ದಟ್ ನನಗೂ ಏನೇನು ನಿಮಗೆ ಆಗಿದೆ ಆರ್ ನಿಮ್ಗೆ ಏನು ಅನ್ನಿಸ್ತು ಅಂತ ಗೊತ್ತಾಗುತ್ತೆ. ಸೊ ನಾವು ಜಾಸ್ತಿ ಅಲ್ಲೋದ್ಮೇಲೆ ವಿಡಿಯೋ ಮಾಡಿಲ್ಲ, ಬಿಕಾಸ್ ಎಲ್ಲರೂ ಆ ವೈಬ್ನ ಎಂಜಾಯ್ ಮಾಡಬೇಕು. ಯಾರೂ ಆ ವೈಬ್ನ ಮಿಸ್ ಮಾಡ್ಕೊಳ್ಳೋ ಥರ ಇರಲಿಲ್ಲ ಆ್ಯಂಡ್ ವಿ ಆರ್ ಎಂಜಾಯ್ಡ್ ಅ ಲಾಟ್. ಸೊ ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿದ್ವಿ. ಆ್ಯಂಡ್ ಯಾ ಗಾಯ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.